ನಿಮ್ಮ ಒಂದು ಬ್ಲಾಗ್ ಗೂಗಲ್ ಅಲ್ಲಿ ರ್ಯಾಂಕ್ ಆಗ್ತಿಲ್ಲ ಅಂತ ಬೇಸರ ಆಗ್ತಿದ್ಯಾ? ಆದ್ರೆ ನಿಮಗೆ ಗೊತ್ತಾ? ಗೂಗಲ್ ಅಲ್ಲಿ ಸರ್ಚ್ ಮಾಡ್ದೇನೆ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್‌ಗೆ ಲಕ್ಷಾಂತರ ಟ್ರಾಫಿಕ್ ಬರೋ ತರ ಮಾಡಬಹುದು. ಹೌದು, ಅದೇ ಗೂಗಲ್ ಡಿಸ್ಕವರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗೂಗಲ್ ಡಿಸ್ಕವರ್ ಅಂದ್ರೆ ಏನು? ಇದು ಹೇಗೆ ಕೆಲಸ ಮಾಡುತ್ತೆ? ಮತ್ತೆ ನಿಮ್ಮ ಬ್ಲಾಗ್ ಡಿಸ್ಕವರ್ ಅಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಈ ವಿಡಿಯೋನ ಫುಲ್ ಎಂಡ್ ವರೆಗೂ ನೋಡಿ. ನಿಮ್ಮ ಒಂದು ಬ್ಲಾಗ್ ಟ್ರಾಫಿಕ್ ಮಲ್ಟಿಫೈ ಆಗೋ ಚಾನ್ಸಸ್ ಇರುತ್ತೆ. ಹಾಗಂತಂದ್ರೆ ಗೂಗಲ್ ಡಿಸ್ಕವರ್ ಅಂದ್ರೆ ಏನು? ಗೂಗಲ್ ಡಿಸ್ಕವರ್ ಅಂತಂದ್ರೆ ನಿಮ್ಮ ಗೂಗಲ್ ಆಪ್ ಅಥವಾ ಕ್ರೋಮ್ ಬ್ರೌಸರ್‌ನ ಹೋಮ್ ಪೇಜಲ್ಲಿ ತೋರಿಸ್ತಿರುವಂತ ಪರ್ಸನಲೈಸ್ಡ್ ಕಂಟೆಂಟ್ ಅನ್ನ ಏನಂತ ಕರಿತೀವಿ ಅಂತಂದ್ರೆ, ಗೂಗಲ್ ಡಿಸ್ಕವರ್ಡ್ ಕಂಟೆಂಟ್ ಅಂತ ಕರಿತೀವಿ. ನೀವು ಯಾವ ವಿಷಯಗಳನ್ನ ಜಾಸ್ತಿ ಗೂಗಲ್‌ನಲ್ಲಿ ನೋಡ್ತಾ ಇರ್ತೀರಾ, ಸೊ ಅದನ್ನ ಕಂಟೆಂಟ್ ಅನಲೈಸ್ ಮಾಡಿ ಗೂಗಲ್ ಅನಲೈಸ್ ಮಾಡಿ ಅದೇ ರೀತಿಯ ಕಂಟೆಂಟ್‌ಗಳನ್ನ ನಿಮ್ಗೆ ಅಲ್ಲಿ ತೋರಿಸುತ್ತೆ. ಇಲ್ಲಿ ಯೂಸರ್ ಯಾವುದೇ ರೀತಿಯಾದಂತ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಗೂಗಲ್ಲೇ ಏನ್ ಮಾಡುತ್ತೆ ಅಂತಂದ್ರೆ ರಿಲೇಟೆಡ್ ಇರುವಂತ ಕಂಟೆಂಟ್ ಅನ್ನ ರೆಕಮೆಂಡ್ ಮಾಡುತ್ತೆ. ಇದು ಬ್ಲಾಗರ್ಸ್ ಗಳಿಗೆ ಒಂದು ಗೋಲ್ಡನ್ ಅಪರ್ಚುನಿಟಿ. ಯಾಕಂದ್ರೆ ಒಂದೇ ಒಂದು ಆರ್ಟಿಕಲ್ ವೈರಲ್ ಆಯ್ತು ಅಂತಂದ್ರೆ ಸಾವಿರಾರು ವಿಸಿಟರ್ಸ್ ಬರಬಹುದು. ಗೂಗಲ್ ಡಿಸ್ಕವರ್ ಹೇಗೆ ಕೆಲಸ ಮಾಡುತ್ತೆ? ಗೂಗಲ್ ಡಿಸ್ಕವರ್ ಎಐ ಮತ್ತೆ ಬಿಹೇವಿಯರ್ ಮೇಲೆ ಕೆಲಸ ಮಾಡುತ್ತೆ. ಅಂತಂದ್ರೆ ಗೂಗಲ್ ಕನ್ಸಿಡರ್ ಮಾಡುವಂತಹ ಫ್ಯಾಕ್ಟರ್ಸ್ ಗಳು ಯಾವ್ದು ಸರ್? ಇಂಟ್ರೆಸ್ಟ್ಸ್ ಅನ್ನ ನೋಡುತ್ತೆ, ಸರ್ಚ್ ಹಿಸ್ಟ್ರಿ, ಲೊಕೇಶನ್, ಟ್ರೆಂಡಿಂಗ್ ಟಾಪಿಕ್ಸ್ ಮತ್ತೆ ಫ್ರೆಶ್ ಕಂಟೆಂಟ್. ಮುಖ್ಯವಾಗಿ ಡಿಸ್ಕವರ್ ಅಲ್ಲಿ ಟ್ರೆಂಡಿಂಗ್ ಮತ್ತೆ ಫ್ರೆಶ್ ಕಂಟೆಂಟ್ ಜಾಸ್ತಿ ಪರ್ಫಾರ್ಮ್ ಮಾಡುತ್ತೆ. ಓಲ್ಡ್ ಎವರ್ಗ್ರೀನ್ ಕಂಟೆಂಟ್ ಗಿಂತ ಟ್ರೆಂಡಿಂಗ್ ಮತ್ತೆ ಫ್ರೆಶ್ ಕಂಟೆಂಟ್ ಗೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಗೂಗಲ್ ಡಿಸ್ಕವರ್. ಹಾಗಂತಂದ್ರೆ ನಿಮ್ಮ ಬ್ಲಾಗ್ ಗೂಗಲ್ ಡಿಸ್ಕವರ್ ಅಲ್ಲಿ ಬರೋದು ಹೇಗೆ? ಫಸ್ಟ್ ಪಾಯಿಂಟ್ ಏನಂತಂದ್ರೆ ಹೈ ಕ್ವಾಲಿಟಿ ಕಂಟೆಂಟ್ ಅನ್ನ ಬರಿಬೇಕು. ಯುನಿಕ್ ಕಂಟೆಂಟ್ ನೀವು ಕೊಡಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಕಾಪಿ ಪೇಸ್ಟ್ ಅವಶ್ಯಕತೆ ಇಲ್ಲ. ವ್ಯಾಲ್ಯೂನ ನೀವು 100% ಆಗಿ ಕೊಡಬೇಕು. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಐ ಕ್ಯಾಚಿಂಗ್ ಫೀಚರ್ಡ್ ಇಮೇಜ್. ಡಿಸ್ಕವರ್ಗೆ ಇಮೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೈ ಕ್ವಾಲಿಟಿ ಇಮೇಜ್ ಅನ್ನ ಯೂಸ್ ಮಾಡಿ. ಮಿನಿಮಮ್ 1200 ಪಿಕ್ಸೆಲ್ ವಿಡ್ತ್ ಇರಬೇಕು ಆ ಇಮೇಜ್ದು. ಕ್ಲಿಕ್ ವರ್ತಿ ಒಂದು ಥಂಬ್ನೇಲ್ ಸ್ಟೈಲ್ ಅಲ್ಲಿ ಏನಿರ್ಬೇಕಂತಂದ್ರೆ ಆ ಇಮೇಜ್ ಇರಬೇಕು. ನಂಬರ್ 3, ಟ್ರೆಂಡಿಂಗ್ ಟಾಪಿಕ್ಸ್. ನ್ಯೂಸ್ ಆಗಿರ್ಬೋದು, ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರ್ಬೋದು, ನ್ಯೂ ಫ್ಯೂಚರ್ಸ್, ಅದೇ ರೀತಿಯಾಗಿ ವೈರಲ್ ಟಾಪಿಕ್. ಗೂಗಲ್ ಟ್ರೆಂಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಟ್ರೆಂಡಿಂಗ್ ಟಾಪಿಕ್ ಅನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಮೊಬೈಲ್ ಫ್ರೆಂಡ್ಲಿ ವೆಬ್ಸೈಟ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡಿಸ್ಕವರ್ ಅನ್ನೋದು ಮೋಸ್ಟ್ಲಿ ಮೊಬೈಲ್ ಯೂಸರ್ಸ್ ಗೆ ತೋರಿಸುತ್ತೆ. ನಿಮ್ಮ ಒಂದು ಬ್ಲಾಗ್ ಮೊಬೈಲ್ ರೆಸ್ಪಾನ್ಸಿವ್ ಆಗಿರಬೇಕು. ಅದೇ ರೀತಿಯಾಗಿ ಫಾಸ್ಟ್ ಲೋಡಿಂಗ್ ಇರಬೇಕು. ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕನ್ಸಿಸ್ಟೆಂಟ್ ಪೋಸ್ಟಿಂಗ್. ರೆಗ್ಯುಲರ್ ಅಪ್ಡೇಟ್ ಅನ್ನ ನೀವು ಹಾಕ್ತಾ ಇರಬೇಕಾಗುತ್ತೆ. ವೀಕ್ಲಿ ಅಥವಾ ಡೈಲಿ ಕಂಟೆಂಟ್ ಗಳನ್ನ ನೀವು 100% ಹಾಕಬೇಕಾಗುತ್ತೆ. ಹಾಗಂತಂದ್ರೆ ಗೂಗಲ್ ಡಿಸ್ಕವರ್ ನ ಟ್ರಾಫಿಕ್ ಚೆಕ್ ಮಾಡೋದು ಹೇಗೆ? ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಅಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ನಿಮಗೆ ಡಿಸ್ಕವರ್ ಅಂತ ಸಿಗುತ್ತೆ. ಸೊ ನಿಮ್ಗಂತಂದ್ರೆ ಡಿಸ್ಕವರ್ ಎನೇಬಲ್ ಆಗಿತ್ತಂತಾರೆ ನಿಮ್ಮ ಬ್ಲಾಗ್ ಅಲ್ಲಿ ಡಿಸ್ಕವರ್ ಅನ್ನೋ ಒಂದು ಫೀಡ್ ನಿಮಗೆ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಡಿಸ್ಕವರ್ ಇಂದ ಎಷ್ಟು ಟ್ರಾಫಿಕ್ ಬಂದಿದೆ ಅನ್ನೋದನ್ನ ನೀವು ನೋಡಬಹುದು. ಗೂಗಲ್ ಡಿಸ್ಕವರ್ ಅನ್ನೋದು ಬ್ಲಾಗರ್ಸ್ ಗಳಿಗೆ ಒಂದು ದೊಡ್ಡ ಅಪರ್ಚುನಿಟಿ ಅಂತಾನೆ ಹೇಳ್ಬಹುದು. ಎಸ್ಇಒ ಮಾತ್ರ ಫೋಕಸ್ ಮಾಡೋದಕ್ಕೆ ಹೋಗಬೇಡಿ. ಗೂಗಲ್ ಡಿಸ್ಕವರ್ ನ ಕೂಡ ಫೋಕಸ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿ ಇದೇ ರೀತಿ ಹೆಚ್ಚಿನ ಒಂದು ಕಂಟೆಂಟ್ಸ್ ಗಳಿಗಾಗಿ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.